ಬೆಳಗ್ಗೆ ಅಂದರೆ ಇಡಿ ಅಧಿಕಾರಿಗಳು ಮುಖ್ಯಮಂತ್ರಿಗಳ ಮತ್ತು ಉಪಮುಖ್ಯಮಂತ್ರಿಗಳ ಹೆಸರನ್ನು ಹೇಳಬೇಕು ಅಂತೇಳಿ ಅಧಿಕಾರಿಗಳನ್ನು ಬೆದರಿಸ್ತಾ ಇದ್ದಾರೆ ಅಂತೇಳಿ ಒಂದು FIR ದಾಖಲಾಗಿತ್ತು 2 ಇಡಿ ಅಧಿಕಾರಿಗಳ ವಿರುದ್ಧ. ಇದೀಗ ಆ FIRಗೆ ತಡೆ ನೀಡಿದೆ ಹೈಕೋರ್ಟ್, ತಡೆ ನೀಡಿದೆ ರಾಜ್ಯ ಸರ್ಕಾರಕ್ಕೆ. ಹೈಕೋರ್ಟ್ ತರಾಟೆ ತೆಗೆದುಕೊಂಡಿದೆ. FIR ದಾಖಲಾದ ಒಂದೇ ದಿನಕ್ಕೆ ತಡೆ ಕೋರ್ಟ್ ತಡೆ ನೀಡಿ ಆಗಸ್ಟ್ 21ಕ್ಕೆ ಕೇಸ್ ವಿಚಾರಣೆಯನ್ನು ಮುಂದೂಡಿದೆ. ಅಲ್ಲಿವರೆಗೂ ಯಾವುದೇ ತನಿಖೆ ನಡೆಸುವಂತಿಲ್ಲ FIR ಮೂಲಕ ಅಂತ ಹೇಳಿದೆ. ಇಲ್ಲ ಅಂತಂದರೆ FIR ದಾಖಲಾದ ಹಿನ್ನೆಲೆಯಲ್ಲಿ ಅನೇಕ ಘಟನಾವಳಿಗಳು ನಡೀತಾ ಇತ್ತು. ಏನೆಲ್ಲ ನಡೀತಾ ಇತ್ತು ಅನ್ನೋದನ್ನು ಕೂಡ ನಾನು ನಿಮಗೆ ಹೇಳ್ತೀನಿ. ಸರ್ಕಾರದ SPPಗೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ಗೆ ನ್ಯಾಯಾಧೀಶರ ಚಾಟಿ. ಇಡಿ ವಿಚಾರಣೆಗೆ ಯಾಕ್ರಿ ಅಡ್ಡಿ ಮಾಡ್ತಾ ಇದ್ದೀರಾ? ಒಬ್ಬ ಅಧಿಕಾರಿ ಕರ್ತವ್ಯ ಮಾಡಿದರೆ FIR ಯಾಕೆ? ತನಿಖೆ ಮಾಡುವ ಅಧಿಕಾರಿಗಳ ಮೇಲೆ ಆರೋಪ ಮಾಡಿದರೆ ಹೇಗೆ? ಫಿಲ್ಮಿ ಸ್ಟೈಲ್ ಐಡಿಯಾಗಳನ್ನು ಮಾಡೋದು ಬಿಟ್ಬಿಡಿ. ಇನ್ನೋವೇಟಿವ್ ಐಡಿಯಾಗಳು ಇಲ್ಲಿ ನಡೆಯೋದಿಲ್ಲ. ಇದು ಕೋರ್ಟ್. ನ್ಯಾಯಾಧೀಶ M ನಾಗಪ್ರಸನ್ನ ಪೀಠದಿಂದ ರಾಜ್ಯ ಸರ್ಕಾರಕ್ಕೆ ತೀವ್ರ ತರಾಟೆ. ವಾಲ್ಮೀಕಿ ನಿಗಮ ಹಗರಣದಲ್ಲಿ ನಾಗೇಂದ್ರ ಅವರನ್ನು ಆಲ್ರೆಡಿ ಇಡಿ ಬಂಧಿಸಿತ್ತು. ಅದಾದ ನಂತರ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಕಲ್ಲೇಶಪ್ಪ ಅವರನ್ನು ವಿಚಾರಣೆ ಮಾಡ್ತಾ ಇದ್ದಂತಹ ಮಿತ್ತಲ್ ಮತ್ತು ಮುರಳೀಕೃಷ್ಣ ಅವರು ಮುಖ್ಯಮಂತ್ರಿಗಳ ಹೆಸರು ಹೇಳಿ ಅಂತ ಹೇಳ್ತಾ ಇದ್ರಂತೆ. ಇದನ್ನು ಉಲ್ಲೇಖಿಸಿ FIR ದಾಖಲು ಮಾಡಲಾಗಿತ್ತು. ಮತ್ತು ಇವತ್ತು ಬೆಳಗ್ಗೆ ಗಾಂಧಿ ಪ್ರತಿಮೆ ಮುಂದೆ ಕಾಂಗ್ರೆಸ್ನ ಎಲ್ಲ ನಾಯಕರುಗಳು ಕೂಡ ಪ್ರತಿಭಟನೆ ಮಾಡಿದ್ರು. ಇಡಿ ಕೇಡಿ ಅಂತ ಕೂಡ ಪ್ರತಿಭಟನೆಯನ್ನು ಮಾಡಿದ್ರು. ಓಕೆ, ಇದರ ಬಗ್ಗೆ ನಾನು ಸಂಪೂರ್ಣವಾಗಿ ಹೇಳ್ತಾ ಹೋಗ್ತೀನಿ. ಎಲ್ಲಿ ತನಕ ಬಂದಿತ್ತು, ಸದ್ಯಕ್ಕೆ ತಡೆ ನೀಡಿದೆ. ನಾಗರಾಜ್ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ನಾಗರಾಜ್, ಇದೀಗ ಇಡಿ ಮೇಲಿನ FIRಗೆ ತಡೆ ನೀಡಿರುವಂಥದ್ದು ವಿಚಾರಣೆಯನ್ನು ಮುಂದೂಡಿದೆ ಆಗಸ್ಟ್ 21ನೇ ತಾರೀಕಿಗೆ. ಇದನ್ನು ಯಾವ ರೀತಿ ಪರಿಗಣಿಸಬೇಕು? ಇದು ಏನಾಗುತ್ತೆ ಇದರಿಂದಾಗಿ? ಇಲ್ಲಿ ತನಕ ವಾಲ್ಮೀಕಿ ನಿಗಮ ಹಗರಣದಲ್ಲಿ ಮುಖ್ಯಮಂತ್ರಿಗಳ ಹೆಸರು ಹೇಳಿ ಮತ್ತು ಉಪಮುಖ್ಯಮಂತ್ರಿಗಳ ಹೆಸರು ಹೇಳಿ ಅಂತ ಏನು ಹೇಳ್ತಾ ಇದ್ರು ಅಂತೇಳಿ FIR ಆಗಿತ್ತು. ಅದು ಯಾವ ರೀತಿ ಮುಂದುವರಿಯುತ್ತೆ? ಈ ಗೊಂದಲಗಳಿಗೆ ಏನು ಕ್ಲಾರಿಟಿ ಸಿಗುತ್ತೆ? ಜಯಪ್ರಕಾಶ್, ಏನು ಈ ಒಂದು ಪ್ರಕರಣದಲ್ಲಿ ಮೊದಲಿಗೆನೇ ರಾಜ್ಯ ಸರ್ಕಾರ ಒಂದು SITಯನ್ನು ರಚನೆ ಮಾಡೋ ಮುಖಾಂತರ ಈ ಬೇರೆ ಯಾವುದೇ ತನಿಖಾ ಸಂಸ್ಥೆ ಇದರಲ್ಲಿ ಪ್ರವೇಶ ಮಾಡಬಾರ್ದು, SITಯನ್ನು ಮಾಡಲಾಗಿದೆ ಅಂತೇಳಿ ತನ್ನನ್ನು ತಾನು ನಿರೂಪಣೆ ಮಾಡ್ಕೊಳ್ಳೋದಕ್ಕೆ ಮುಂದಾಗಿತ್ತು. ಅದು ಒಂದು ಕಡೆ ಇದ್ದಾಗಲೇ ಇಡಿ ಅಧಿಕಾರಿಗಳು ಎಂಟ್ರಿ ಕೊಟ್ಟು ಇದರಲ್ಲಿ ಮಾಜಿ ಸಚಿವ ನಾಗೇಂದ್ರ ಬಂಧನ ಮಾಡ್ತು, ಜೊತೆಗೆ ಕೆಲವರ ವಿಚಾರಣೆಯನ್ನು ಮಾಡ್ತು. ಆದರೆ ಈಗ ಏನು ಇಡಿ ಅಧಿಕಾರಿಗಳು ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಹೆಸರೇಳು ಅಂತೇಳಿ ಟಾರ್ಚರ್ ಕೊಡ್ತಾ ಇದ್ದಾರೆ ಅಂತೇಳಿ ಅದು ವಿಚಾರಣೆ ಮುಗಿದ 1 ವಾರಗಳ ಬಳಿಕ ಕಲ್ಲೇಶಪ್ಪ ಅನ್ನೋರು ವಿಲ್ಸನ್ ಗಾರ್ಡನ್ ಠಾಣೆಗೆ ದೂರನ್ನು ನೀಡಿದ್ರು. ಆ ದೂರಿನ FIR ದಾಖಲಾದ 24 ಗಂಟೆ ಒಳಗಡೆ ಹೈಕೋರ್ಟ್ ಏಕಸದಸ್ಯ ಪೀಠ ಒಂದು ತಡೆಯನ್ನು ನೀಡಿರ್ತಕ್ಕಂಥದ್ದು. ಇದು ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟ್ ಬೀಸಿರ್ತಕ್ಕಂಥ ಚಾಟಿ. ಯಾಕಂತಂದ್ರೆ ಇಲ್ಲಿ ಪ್ರಮುಖವಾಗಿ ಉಲ್ಲೇಖವನ್ನು ಮಾಡ್ತಾರೆ. ಆದೇಶವನ್ನು ಬರೆಸಬೇಕಾದ್ರೆ ನ್ಯಾಯಮೂರ್ತಿಗಳು ಹೇಳ್ತಾರೆ, ಏನು ಈ ಒಂದು ವಿಚಾರಣೆ ಏನಾಗಿದೆ ಇದನ್ನ ECIR ಮಾಡದೆ ಇಡಿ ಅಧಿಕಾರಿಗಳು ಮಾಡಿದ್ರೆ ನೀವು ಮಾಡ್ತಾ ಇರ್ತಕ್ಕಂಥ ಎಲ್ಲ ಆರೋಪಗಳನ್ನು ಒಪ್ಕೊಳ್ತಾ ಇದ್ವಿ. ಓಕೆ ನಾಗರಾಜ್, ಥ್ಯಾಂಕ್ ಯು ವೆರಿ ಮಚ್ ನಿಮ್ಮೆಲ್ಲ ಮಾಹಿತಿಗಾಗಿ. ಯಾಕಂದ್ರೆ ಇದನ್ನು ನಾನು ಸುದೀರ್ಘವಾಗಿ ಹೇಳ್ತಾ ಹೋದರೆ ಕನ್ಫ್ಯೂಸ್ ಮಾಡೋದಿಲ್ಲ ನಿಮ್ಮನ್ನು. ನಾನು ಭಾಳ ಈಸಿಯಾಗಿ ಹೇಳ್ಬಿಡ್ತೀನಿ. ವಾಲ್ಮೀಕಿ ನಿಗಮದ ಹಗರಣ ಏನಾಗಿತ್ತು, ಅದರಲ್ಲಿ ನಾಗೇಂದ್ರ ಅವರು ರಾಜೀನಾಮೆ ಕೊಟ್ಟಿದ್ರು. ನಂತರ ಇಡಿ ಅವರನ್ನು ವಶಕ್ಕೆ ಪಡೆದಿತ್ತು. ದದ್ದಲ್ ಅವರನ್ನು ಕೂಡ ವಿಚಾರಣೆ ನಡೆಸಿತ್ತು. ಈ ನಡುವೆ ಈ ಇಡಿ ಅಧಿಕಾರಿಗಳು ಈ ಅಧಿಕಾರಿಗಳನ್ನು ನೋಡು, ನೀನು ಮುಖ್ಯಮಂತ್ರಿಗಳ ಹೆಸರು ಹೇಳಬೇಕು, ನೀನು ಅವರ ಹೆಸರು ಹೇಳಬೇಕು, ಇವರ ಹೆಸರು ಹೇಳಬೇಕು, ಇಲ್ಲ ಅಂತಂದರೆ ಬೇಲ್ ಸಿಗದಂಗೆ ಮಾಡ್ತೀನಿ, 7 ವರ್ಷ ಜೈಲ್ಗೆ ಹಾಕ್ತೀನಿ ಅಂತೇಳಿ ಬೆದರಿಸಿದರಂತೆ ಗೊತ್ತಿಲ್ಲ. ಈ ಕಾರಣಕ್ಕಾಗಿ 2 ಅಧಿಕಾರಿಗಳ ವಿರುದ್ಧ, ಮಿತ್ತಲ್ ಮತ್ತು ಮುರಳೀಕೃಷ್ಣ ಎನ್ನುವಂಥ ಅಧಿಕಾರಿಗಳ ವಿರುದ್ಧ FIR ದಾಖಲು ಮಾಡಿದೆ ರಾಜ್ಯ ಸರ್ಕಾರ. ಸೊ ಆ FIRಗೆ ಈಗ ತಡೆ ಕೊಟ್ಟಿದೆ ಹೈಕೋರ್ಟ್. ಹಾಗಿದ್ರೆ ಏನಾಗ್ತಾ ಇದೆ? ರಾಜ್ಯ ಮತ್ತು ಕೇಂದ್ರ ಅಂತ ಆಗ್ತಾ ಇದೆಯಾ? ವಾಲ್ಮೀಕಿ ನಿಗಮದ ಹಗರಣದ ಮುಖಾಂತರ ನಾಗೇಂದ್ರ ಅವರ ಬಂಧನ ಮಾತ್ರವಲ್ಲ, ಮುಖ್ಯಮಂತ್ರಿಗಳನ್ನು ಕೂಡ ಬಂಧಿಸುವಂಥ ಪ್ಲಾನ್ ನಡೆದಿತ್ತಾ? ಬನ್ನಿ ಇದರ ಬಗ್ಗೆ ಸುದೀರ್ಘವಾಗಿ ನಿಮ್ಮ ಮುಂದೆ ಮಾಹಿತಿ ಇಡ್ತಾ ಇದ್ದೀನಿ, ನೋಡ್ಕೊಳ್ಳಿ. ವಾಲ್ಮೀಕಿ ಹಗರಣದಲ್ಲಿ ರಾಜ್ಯ ವರ್ಸಸ್ ಇಡಿ ಸಮರ. ಇಬ್ಬರು ಇಡಿ ಅಧಿಕಾರಿಗಳ ವಿರುದ್ಧ FIR ದಾಖಲು. ರಾಜ್ಯಾದ್ಯಂತ ಭಾರಿ ಸೌಂಡ್ ಮಾಡ್ತಿರೋ ವಾಲ್ಮೀಕಿ ನಿಗಮ ಹಗರಣದಲ್ಲಿ ಹೊಸ ಸಮರ ಶುರುವಾಗಿದೆ. ನಾಗೇಂದ್ರನನ್ನ ಲಾಕ್ ಮಾಡಿರೋ ಇಡಿ ಅಧಿಕಾರಿಗಳು ಫುಲ್ ಡ್ರಿಲ್ ನಡೆಸುತ್ತಿದ್ದಾರೆ. ಕೇಸಲ್ಲಿ ಮಾಜಿ ಸಚಿವರನ್ನ ಲಾಕ್ ಮಾಡಲು ಇಡಿ ಅಧಿಕಾರಿಗಳೇ ಕೇಡ್ಡ ತೋಡಿದ್ರು ಅನ್ನೋದು ಗೊತ್ತಾಗಿದೆ. ಇದೀಗ ಸರ್ಕಾರ ಹಾಗೂ ಇಡಿ ನಡುವೆ ಸಮರ ಏರ್ಪಟ್ಟಿದೆ.
ವಾಲ್ಮೀಕಿ ನಿಗಮ ಹಗರಣ ಸಂಬಂಧ ಸಮಾಜ ಕಲ್ಯಾಣ ಇಲಾಖೆಯ ಅಪರ ನಿರ್ದೇಶಕ ಕಲ್ಲೇಶ್ ಎಂಬುವರನ್ನ ಇಡಿ ವಿಚಾರಣೆ ನಡೆಸಿದೆ. ವಿಚಾರಣೆ ವೇಳೆ ಕಲ್ಲೇಶ್ಗೆ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡಿ ಧಮಕಿ ಹಾಕಿದ್ದಾರಂತೆ. ಎಂಜಿ ರಸ್ತೆಯಲ್ಲಿರೋ ಯೂನಿಯನ್ ಬ್ಯಾಂಕ್ಗೆ ನಾಗೇಂದ್ರ ಹಣ ವರ್ಗಾವಣೆ ಮಾಡಲು ಹೇಳಿದ್ರು ಅಂತ. ನಾಗೇಂದ್ರ ಹೆಸರೇಳಿದ್ರೆ ನಿಮ್ಮನ್ನ ಬಿಟ್ಟು ಬಿಡ್ತೀವಿ, ಇಲ್ದಿದ್ರೆ ಅರೆಸ್ಟ್ ಮಾಡಿ 2 ವರ್ಷ ಬೇಲ್ ಸಿಗದಂತೆ ಮಾಡ್ತೀವಿ ಎಂದು ಧಮಕಿ ಹಾಕಿದ್ದಾರಂತೆ. ಹೀಗಂತ ಇಬ್ಬರು ಇಡಿ ಅಧಿಕಾರಿಗಳಾದ A1 ಮಿತ್ತಲ್, A2 ಮುರಳಿ ಕಣ್ಣನ್ ವಿರುದ್ಧ ಎಫ್ಐಆರ್ ದಾಖಲಿಸಿದ್ದಾರೆ. ವಿಲ್ಸನ್ ಗಾರ್ಡನ್ ಪೊಲೀಸ್ ಠಾಣೆಯಲ್ಲಿ ಕಲ್ಲೇಶ್ ದೂರು ದಾಖಲಿಸಿದ್ದಾರೆ. ನ್ಯಾಯಾಲಯದ ಅನುಮತಿ ಪಡೆದು ಪೊಲೀಸರು ಪ್ರಕರಣ ದಾಖಲಿಸಿದ್ದಾರೆ. ಇಡಿ ಬಿಎನ್ಎಸ್ ಕಾಯ್ದೆ ಸೆಕ್ಷನ್ 351(2), 352 ಅಡಿಯಲ್ಲಿ ಕೇಸ್ ದಾಖಲಾಗಿದೆ. 351(2) ಜೀವ ಬೆದರಿಕೆ, 352 ಉದ್ದೇಶಪೂರ್ವಕವಾಗಿ ನಿಂದಿಸಿರುವ ಕೇಸ್ ದಾಖಲಾಗಿದೆ. ವಿಚಾರಣೆಗೆಂದು ಕರೆದು ಬೇಕೆಂತಲೇ ಹಗರಣದಲ್ಲಿ ನಾಗೇಂದ್ರ ಹೆಸರು ಹೇಳುವಂತೆ ಬೆದರಿಕೆ ಹಾಕಿರುವ ಆರೋಪದಲ್ಲಿ ಎಫ್ಐಆರ್ ದಾಖಲಾಗಿದೆ. ಹೀಗಾಗಿ ಇಬ್ಬರು ಇಡಿ ಅಧಿಕಾರಿಗಳ ವಿರುದ್ಧ ಕಂಪ್ಲೇಂಟ್ ದಾಖಲಾಗಿದೆ. ಹಾಗಾದ್ರೆ ಈ ಸಮರದ ನಡುವೆ ಪೊಲೀಸರ ಮುಂದಿನ ತನಿಖೆ ಹೇಗಿರಲಿದೆ ಅನ್ನೋದನ್ನ ನೋಡೋದಾದ್ರೆ, ಇಡಿ ಅಧಿಕಾರಿಗಳ ವಿರುದ್ಧ ದೂರು ದಾಖಲಿಸಿದ ಬಳಿಕ ಪೊಲೀಸರು ಕಲ್ಲೇಶ್ನ ವಿಚಾರಣೆಗೆ ಕರೆಸಿ ಹೇಳಿಕೆ ದಾಖಲಿಸಿಕೊಳ್ಳಲಿದ್ದಾರೆ. ಸಾಕ್ಷ್ಯಗಳಿದ್ರೆ ದೂರುದಾರನಿಂದ ಪಡೆದುಕೊಳ್ಳಲಿದ್ದಾರೆ. ಬಳಿಕ ಇಡಿ ಅಧಿಕಾರಿಗಳನ್ನ ವಿಚಾರಣೆಗೆ ಕರೆಸಿ ಹೇಳಿಕೆ ದಾಖಲಿಸಿಕೊಳ್ಳಲಿದ್ದಾರೆ. ಹೇಳಿಕೆಗಳನ್ನ ವಿಡಿಯೋ ಜೊತೆಗೆ ಲಿಖಿತ ರೂಪದಲ್ಲಿ ದಾಖಲಿಸಿಕೊಳ್ಳಲಿದ್ದಾರೆ. ಸದ್ಯ ಇಡಿ ಅಧಿಕಾರಿಗಳ ವಿರುದ್ಧ ಬೇರೆ ಬೇರೆ ಸೆಕ್ಷನ್ಗಳನ್ನ ಪೊಲೀಸರು ಹಾಕಿದ್ದು ರಾಜ್ಯ ಹಾಗೂ ಇಡಿ ನಡುವೆ ಹೊಸ ಸಮರ ಏರ್ಪಟ್ಟಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಹೇಗೆ ವಾಲ್ಮೀಕಿ ನಿಗಮದ ಅಧಿಕಾರಿಗಳನ್ನು, ಸಚಿವರು ಯಾರೆಲ್ಲ ಇದ್ದಾರೆ ಅವರನ್ನು ತನಿಖೆ ಮಾಡ್ತಾ ಇತ್ತು ಇಡಿ, ಆ ಇಡಿ ವಿರುದ್ಧವೇ ಎಫ್ಐಆರ್ ಮಾಡ್ತಾರೆ. ಎಫ್ಐಆರ್ ಪ್ರಕಾರ ಇಡಿ ಅಧಿಕಾರಿಗಳನ್ನು ಕರೆಸಿ ತನಿಖೆ ಮಾಡಬೇಕಾಗಿತ್ತು. ಇಡಿ ಅಧಿಕಾರಿಗಳನ್ನು ಕರೆಸಿ ತನಿಖೆ ಮಾಡಬೇಕಾಗಿತ್ತು. ಇಡಿ ಅಂದರೆ ರೌಡಿ ಅನ್ನುತ್ತಾ ಇವತ್ತು ಸಮರ ಸಾರಿದ ಕಾಂಗ್ರೆಸ್, ಹಿಂಬಾಗಿಲು ಮೂಲಕ ಕಾಂಗ್ರೆಸ್ ಹಣಿಯಲು ಯತ್ನ. ಕೇಂದ್ರ ಸರ್ಕಾರದ ವಿರುದ್ಧ ಇವತ್ತು ಸಿಡಿದು ನಿಂತರು ಕಾಂಗ್ರೆಸ್ ನಾಯಕರು. ಇಡಿ ಅಧಿಕಾರಿಗಳ ವರ್ತನೆಗೆ ಕಾಂಗ್ರೆಸ್ನಿಂದ ಧಿಕ್ಕಾರ ಕೂಗಿದ್ರು. ಪ್ರಧಾನಿ ಮೋದಿ, ಅಮಿತ್ ಶಾ ರಾಜೀನಾಮೆಗೆ ಆಗ್ರಹಿಸಿದರು. ವಿಧಾನಸೌಧದ ಗಾಂಧಿ ಪ್ರತಿಮೆ ಬಳಿ ಕಾಂಗ್ರೆಸ್ ಬೆಳಗ್ಗೆ 9:30 ಪ್ರೊಟೆಸ್ಟ್ ಮಾಡ್ತು. ಆ ಸಂದರ್ಭದಲ್ಲಿ ನೋಡಿ ಇದೆಲ್ಲ ಪ್ರೊಟೆಸ್ಟ್ ಮಾಡ್ತು. ಅಂದರೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಈ ವಾಲ್ಮೀಕಿ ನಿಗಮದಲ್ಲಿ ಹಗರಣ ಆಗಿತ್ತು. ಅದು SIT, CBI ಮತ್ತು ಇಡಿ ತನಿಖೆ ಮಾಡ್ತಾ ಇತ್ತು. ಇಡಿ ಅಧಿಕಾರಿಗಳು ಬಂಧಿಸಿದ್ರು ನಾಗೇಂದ್ರ ಅವರನ್ನು. ಇದೀಗ ಅದೇ ಇಡಿ ಅಧಿಕಾರಿಗಳ ವಿರುದ್ಧ ಸಮಾಜ ಕಲ್ಯಾಣ ಇಲಾಖೆಯ ಅಪರ ನಿರ್ದೇಶಕರೊಬ್ಬರು ನಮ್ಮ ಮೇಲೆ ಒತ್ತಡ ತರ್ತಾ ಇದ್ದಾರೆ ಅಂಥೇಳಿ ಒಂದು FIR ದಾಖಲಿಸಿದ್ದಾರೆ. ಆ FIR ಪ್ರಕಾರ ಅದೇ ಇಡಿ ಅಧಿಕಾರಿಗಳನ್ನು ಕರೆಸಿ ತನಿಖೆ ಮಾಡಬೇಕಾಗಿತ್ತು. ಆದರೆ ತನಿಖೆ ಮಾಡದಂತೆ ಸದ್ಯಕ್ಕೆ ಹೈಕೋರ್ಟ್ ಇದೀಗ ತಡೆಯನ್ನು ನೀಡಿದೆ. ಈ ನಡುವೆ ಏನೆಲ್ಲ ಆಯಿತು, ಇವತ್ತು ಮುಖ್ಯಮಂತ್ರಿಗಳು ಏನು ಹೇಳಿದರು, ತಮ್ಮನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ, ರಾಜ್ಯ ಸರ್ಕಾರವನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಕೇಳಿಸ್ಕೊಳ್ಳಿ. ಏನ್ ಮಾಡ್ತಾರೆ ಅಂತ ನಾನು ಹಿಂಗೆ ಮಾಡಿ ಅಂತ ಹೇಳಕ್ ಹೋಗಲ್ಲ. ಕಾನೂನು ರೀತಿಯ ಮಾಡಬೇಕಾಗ್ತದೆ. ಪೊಲೀಸ್ನವರು ಕಾನೂನು ರೀತಿಯ ಕ್ರಮ ತಗೊಳ್ತಾರೆ. ಬಿಕಾಸ್ ನಾನು ಮುಖ್ಯಮಂತ್ರಿ ಅಲ್ವಾ, ನಮ್ಮ ಸರ್ಕಾರನ ಕಾನೂನು ಬಾಹಿರವಾಗಿ ಪ್ರಜಾಪ್ರಭುತ್ವ ವಿರೋಧಿಯಾಗಿ ಅಸ್ಥಿರಗೊಳಿಸಬೇಕು ಅನ್ನೋದು ಅವರು ಡೆಲ್ಲಿನಲ್ಲಿ ಏನ್ ಮಾಡಿದ್ರು. ವಿಚಾರಣಾ ಸಂದರ್ಭದಲ್ಲಿ ಬಲವಂತವಾಗಿ ನಮ್ಮ ಸರ್ಕಾರಿ ಒಬ್ಬ ಸರ್ಕಾರಿ ನೌಕರ ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಸೋಷಿಯಲ್ ವೆಲ್ಫೇರ್ ಶ್ರೀ ಕಲ್ಲೇಶ್ ಬಸಪ್ಪ ಮೆಂಡಲ್, ಅಸಿಸ್ಟೆಂಟ್ ಡೈರೆಕ್ಟರ್ ಅಂದರೆ ಒಬ್ಬ ರಾಜ್ಯದ ಒಬ್ಬ ಹಿರಿಯ ಅಧಿಕಾರಿ. ಆತನಿಗೆ ನೀನು ನಿನ್ನ ಎಲ್ಲ ಕಂಪ್ಲೀಟ್ ಎಲ್ಲ ಮಾಹಿತಿಯನ್ನು ಕೇಳಿ ನೀನು ಮಂತ್ರಿ ಮೇಲೆ ಹೇಳಬೇಕು, ಇಲ್ಲ ಮುಖ್ಯಮಂತ್ರಿ ಮೇಲೆ ಹೇಳಬೇಕು, ಇಲ್ಲ ಅಂದರೆ ನೀನು 7 ವರ್ಷ ಜೈಲಿಗೆ ಹೋಗ್ತೀಯಾ ಅಂಥೇಳಿ ಅವ್ರಿಗೆ ಭಾಳ ಒತ್ತಡ ಮಾಡಿ ಬೆದರಿಸಿ ಭಾಳ. ಹಾಗಿದ್ರೆ ಯಾಕೆ ಹಿಂಗಾಗ್ತಾ ಇದೆ ನೋಡಿ. ದೆಹಲಿಯಲ್ಲಿ ಕೇಜ್ರಿವಾಲ್ ಅವರನ್ನು ಕೂಡ ಇದೇ ಒಂದು ಅಬಕಾರಿ ಹಗರಣದ ವಿಚಾರದಲ್ಲಿ ಬಂಧಿಸಲಾಗಿತ್ತು. ಇನ್ನು ಜಾರ್ಖಂಡ್ನಲ್ಲಿ ಅಲ್ಲಿಯ ಮುಖ್ಯಮಂತ್ರಿಯನ್ನು ಭೂ ಹಗರಣದಲ್ಲಿ ಬಂಧಿಸಲಾಗಿತ್ತು. ಅವರಿಬ್ಬರು ಕೂಡ ಜೈಲಿಗೆ ಹೋದರು. ಓಕೆ, ಆಮೇಲೆ ವೆಸ್ಟ್ ಬೆಂಗಾಲಲ್ಲಿ ಇಂಥ ಪ್ರಯತ್ನಗಳಾಯಿತು. ಆದರೆ ದೀದಿ ಏನು ಮಾಡಿದರು, ಮಮತಾ ಬ್ಯಾನರ್ಜಿ ಬಂದ ಅಧಿಕಾರಿಗಳನ್ನೇ ಬಂಧಿಸಿಬಿಟ್ರು. ಆ ಥರ ಆಗ್ಬಿಡ್ತು. ಅಲ್ಲಿ ಭಾಳ ದೊಡ್ಡ ಗಲಾಟೆ ಆಯಿತು. ಇದೀಗ ಕರ್ನಾಟಕದಲ್ಲೂ ಕೂಡ ಸಿದ್ದರಾಮಯ್ಯನವರನ್ನು ಬಂಧಿಸುವಂಥ ಒಂದು ಪ್ರಯತ್ನಗಳಾಗ್ತಾ ಇದೆಯಾ? ಸಿದ್ದರಾಮಯ್ಯನವರಿಗೆ ಬಂಧನದ ಭೀತಿ ಇದೆಯಾ? ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಸಿದ್ದರಾಮಯ್ಯ ಅವರನ್ನು ಸಿಲುಕಿಸುವಂಥ ಪ್ರಯತ್ನಗಳಾಗ್ತಾ ಇದೆಯಾ?
ಯಾಕಂದರೆ ಹಣಕಾಸು ಸಚಿವರಾದ ಕಾರಣ ಸಿದ್ದರಾಮಯ್ಯ ವಿರುದ್ಧ ಆರೋಪ ಇದೆ. ನಿಮ್ಮ ಇಲಾಖೆ ಹೋಗಿತ್ತು, ಹಣಕಾಸು ಇಲಾಖೆ ನಿಮ್ಮ ಅಂಡರಲ್ಲಿ ಬರುತ್ತೆ. CM ಬಂಧನದ ಭಯದ ಹಿಂದೆ ದೆಹಲಿ ಜಾರ್ಖಂಡ್ ಉದಾಹರಣೆ ಇದೆಯಾ ಅನ್ನುವಂಥ ಒಂದು ಪ್ರಶ್ನೆಗಳು ಕೇಳಿ ಬರ್ತಾ ಇದೆ. ಅರವಿಂದ್ ಕೇಜ್ರಿವಾಲ್ ಈಗಲೂ ಕೂಡ ಒಳಗಿದ್ದಾರೆ. ಹೇಮಂತ್ ಸೊರೇನ್ ಹೊರಗೆ ಬಂದರು. ಅದೇ ರೀತಿಯವರನ್ನು ಬಂಧಿಸುವಂಥ ಪ್ರಯತ್ನಗಳಾಗ್ತಾ ಇದೆಯಾ? ಅಬಕಾರಿ ನೀತಿ ಅವ್ಯವಹಾರ ಆರೋಪದಲ್ಲಿ ದೆಹಲಿ CM ಕೇಜ್ರಿವಾಲ್ ಅರೆಸ್ಟ್ ಆಗಿದ್ದಾರೆ. ಅವರಿಗೆ ಒಂದು 20 ದಿವಸ ಆಮೇಲೆ ಎಲೆಕ್ಷನ್ ಟೈಮಲ್ಲಿ ಹೊರಗೆ ಬಿಟ್ಟರು. ಭೂ ಹಗರಣದಲ್ಲಿ ಅಕ್ರಮ ಹಣ ವರ್ಗಾವಣೆ ಆರೋಪದಲ್ಲಿ ಜಾರ್ಖಂಡ್ CM ಬಂಧನವಾಗಿದೆ. ವಾಲ್ಮೀಕಿ ನಿಗಮದ ತನಿಖೆ ರೀತಿಯೇ ಅಲ್ಲಿಯೂ ತನಿಖೆ ಮಾಡಿತ್ತು ED ಮತ್ತು CBI. ಸಿದ್ದರಾಮಯ್ಯನವರನ್ನು ಕೂಡ ಇದರಲ್ಲಿ ಸಿಲುಕಿಸುವಂಥ ಪ್ರಯತ್ನಗಳಾಗ್ತಾ ಇದೆಯಾ? ಎರಡೂ ಪ್ರಕರಣದಲ್ಲೂ ಅಲ್ಲಿನ CM ಬುಡಕ್ಕೆ ಬಂದಿದ್ದಕ್ಕೆ ಮುಖ್ಯಮಂತ್ರಿಗಳ ಬಂಧನ ಆಗಿತ್ತು. ಹಾಗಾಗಿ ಇಲ್ಲೂ ಕೂಡ ಅದೇ ಮಾದರಿಯಲ್ಲಿ ಸಿದ್ದರಾಮಯ್ಯ ಬಂಧನಕ್ಕೆ ED ಸಿದ್ಧತೆ ಮಾಡ್ಕೊಳ್ತಾ ಇದೆ ಅನ್ನುವಂಥ ಆರೋಪ. ಹೀಗಾಗಿ ಏನು ಮಾಡೋದು? ಒಂದು ವೇಳೆ ಬಂಧಿಸಿದರೆ ನೋಡ್ರಿ, ನಾಗೇಂದ್ರ ಗೀಗೇಂದ್ರ ಇವರದೆಲ್ಲ ಬಂಧನ ಆಗಿದೆ, ನೀವು ದುಡ್ಡು ಕಳಿಸಿದ ಕಾರಣಕ್ಕಾಗಿ ನೀವು ಕೂಡ ಇದರಲ್ಲಿ ಶಾಮೀಲಾಗಿದ್ದರೆ ಬನ್ನಿ, ನೀವು ಆರೋಪಿ ಅಂತ ಕರ್ಕೊಂಡೋಗ್ಬಿಟ್ರೆ ಏನಾಗ್ಬೋದು? ಆದರೆ ಕಾಂಗ್ರೆಸ್ ಸರ್ಕಾರ ಬಂಧನಕ್ಕೂ ಮೊದಲೇ FIR ಹಾಕಿ ಪ್ರತಿಭಟನೆ ಮಾಡಿದೆ. ಇದು ಒಂದು ರೀತಿಯಲ್ಲಿ ಮುಯ್ಯಿನ ಕೇಂದ್ರ ಮತ್ತು ರಾಜ್ಯನ ಗೊತ್ತಿಲ್ಲ. ಒಂದಂತೂ ಭಾಳ ಸ್ಪಷ್ಟ, ಒಂದು ರೀತಿಯಲ್ಲಿ ಯಾವ ರೀತಿ ಸಿದ್ದರಾಮಯ್ಯನವರನ್ನು ಟಾರ್ಗೆಟ್ ಮಾಡಬೇಕು ಅನ್ನುವಂಥದ್ದು